ಗಾಂಧಿನಗರ ಫಿಶ್ ಲೈನ್ ರೋಡ್ಸ್ ಮಾಡಿರಲ್ಲ. 600 ಮೀಟರ್ ರೋಡ್ ಇದು ಕಾಂಕ್ರೀಟ್ ರೋಡ್ಸ್ ಮಾಡ್ತಾರೆ. ಅರವಿಂದ್ ಕಾಂಟ್ರಾಕ್ಟ್ ಇದ್ದಾರೆ. ಸೊ ವಿತ್ ಡ್ರೈನ್ ಮೇಲೆ ಸ್ಲ್ಯಾಬ್ಸ್ ಸೇರಿ ಕೆಲಸ ಮಾಡ್ತಾರೆ ಇವರು. 6 ಲೈನ್ಸ್ ಇಲ್ಲಿಂದ ಹಿಡಿದು 6 ಲೈನ್ಸ್ ಏನಿದೆ, 6 ಕ್ರಾಸಸ್ ಏನಿದೆ ಅಷ್ಟು ಕವರ್ ಮಾಡ್ತಾ ಇದ್ದಾರೆ. 7 ಕ್ರಾಸ್ ಮಸೀದಿ ರೋಡ್ ಇದೆ ಅಲ್ಲ, ಮುರುಗಂಪೇಟ್ ಮಸೀದಿ ರೋಡ್ ಮತ್ತೆ ಇವಿಷ್ಟು 6 ಲೈನ್ಸ್ ಕೂಡ ಕವರ್ ಆಗುತ್ತೆ ಇದೆಲ್ಲ. ವಿಸಿಟ್ ಬಂದಾಗ ಇಲ್ಲಿ ದೇವಸ್ಥಾನದ ಕಮಿಟಿ, ಕೋಯಿಲ್ ಕಮಿಟಿ ಅವರು ಮತ್ತೆ ಈ ಏರಿಯಾ ಅವರು ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಗತ್ತೆ ಅಂತಂತ ಮಳೆ ಬಂದಾಗೆ ನಾವ್ ಇಲ್ಲಿ ಏನೇನ್ ತೊಂದರೆ ಆಗಿದೆ ಅಂತ ನೋಡಕ್ ಬಂದಾಗ ಅವತ್ತು ರಿಪೋರ್ಟ್ ಮಾಡ್ಕೊಂಡು ಒಂದೇ ಲೈನ್ ಅಲ್ಲೇ ಸಮಸ್ಯೆ ಇರ್ಲಿಲ್ಲ. ಈ ಕಡೆ ಎಷ್ಟು ಲೈನ್ಸ್ ಇದೆ ಅಷ್ಟು ಲೈನ್ಸ್ ಅಲ್ಲೂ ಡ್ರೈನೇಜ್ ಇಂದ ರೋಡ್ಸ್ ಇಂದ UGD ಮಾಡಾದ್ಮೇಲೆ ಇವರಿಗೆ ಸರಿಯಾದ ರೆಸ್ಟೋರೇಷನ್ಸ್ ಆಗದೆ ಇದೆಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಅವತ್ತು ನಾವು ಕನ್ಸಿಡರೇಷನ್ ತಗೊಂಡು ಅವತ್ತು ತಗೊಂಡಿರುವಂತ ಪ್ರಪೋಸಲ್ ಇವತ್ತು ಅಟ್ಲೀಸ್ಟ್ ರೈನಿ ಸೀಸನ್ ಒಳಗಡೆ ಕಾಂಕ್ರೀಟ್ ರೋಡ್ಸ್ ಆಗ್ತಾ ಇದೆ. ಇದು ಗಾಂಧಿನಗರ್ಗೆ ಸೇರುತ್ತಿದೆ. ಗಾಂಧಿನಗರ್ ಸೊ 2 ಕೌನ್ಸಿಲರ್ಗೆ ಈ ಏರಿಯಾ ಸೇರುತ್ತೆ, ಒಬ್ಬರಿಗೆ ಅಲ್ಲ 2 ಕೌನ್ಸಿಲರ್ಸ್ ಬರ್ತಾರೆ ಈ ಏರಿಯಾಗೆ. 6 ಲೈನ್ಸ್ ಕಾಂಕ್ರೀಟ್ ರೋಡ್ಸ್ ಆಗುತ್ತೆ, ಡ್ರೈನ್ಸ್ ಇರೋ ಹತ್ರ ವಿತ್ ಸ್ಲ್ಯಾಬ್ಸ್ ಆಗುತ್ತೆ. ಮತ್ತೆ ಈ ಎಲ್ಲಾ ಡ್ರೈನ್ ನಾವು ಸ್ಟ್ರಾಂಗ್ ವಾಟರ್ ಡ್ರೈನ್ ಗೆ ಕನೆಕ್ಟ್ ಮಾಡ್ತೀವಿ. ಇದನ್ನ ಯಾವ ರೀತಿ ತಗೊಂಡೋಗಿ ಸೊ ಈ ಏರಿಯಾದು ಫ್ರಮ್ ದ ಬಿಗಿನಿಂಗ್ 10 ವರ್ಷದಿಂದ ಏನ್ ಡಿಮ್ಯಾಂಡ್ ಇತ್ತು, ಇಲ್ಲಿ ಆಟೋ ಓಡಿಸೋರು ಇರ್ಬೋದು, ಏರಿಯಾಲ್ ಇರೋರು ತುಂಬಾ ವರ್ಷಗಳಿಂದ ಕನೆಕ್ಟಿವಿಟಿ ಇಲ್ಲ ಅಂತ ತುಂಬಾ ಫಜೀತಿ ಅನುಭವಿಸ್ತಾ ಇದ್ರು. ಸೊ 1 ಕಿಲೋಮೀಟರ್ ರೋಡ್ 950 ಮೀಟರ್ಸ್ ರೋಡ್ ಏನಿದೆ ಅವ್ರು ಎಲ್ಲೆಲ್ಲಿಗೆ ಕನೆಕ್ಟಿಂಗ್ ರೋಡ್ಸ್ ಕೇಳಿದ್ರು ಅದು ಕರೆಕ್ಟ್ ಆಗಿದೆ. ಏರಿಯಾ ಒಳಗಡೆ ಕೂಡ 600 ಮೀಟರ್ಸ್ ಕವರ್ ಮಾಡಿದೀವಿ. ಸೊ ಕಾಂಕ್ರೀಟ್ ರೋಡ್ಸ್ ಬಂದಿರೋದ್ರಿಂದ 20 ವರ್ಷ ಇವರಿಗೆ ರೋಡ್ ಸಮಸ್ಯೆ ನೆಕ್ಸ್ಟ್ ಬರಲ್ಲ. UGD ಆದ್ಮೇಲೆ ಕಾಂಕ್ರೀಟ್ ರೋಡ್ಸ್ ಬಂದಿದೆ ಇವರಿಗೆ. ಅದು ಒಂದು ಎಲ್ಲಾ ಡ್ರೈನ್ಸ್ ವಿತ್ ಸ್ಲ್ಯಾಬ್ಸ್ ಕವರ್ ಮಾಡ್ತಾ ಇದಾರೆ. ಸೊ ಅದ್ರದ್ದು ಡೀಟೇಲ್ಸ್ ಕೊಡ್ತಾರೆ. CC ರೋಡ್ 600 ಮೀಟರ್ ಆಗುತ್ತೆ, ಮತ್ತೆ ಡ್ರೈನ್ ಮೇಲೆ ಕವರ್ ಸ್ಲ್ಯಾಬ್ಸ್ ಇದು 60 lakhs. ಗುಣಮಟ್ಟ ಅಂದ್ರೆ ಯಾವ ರೀತಿ ಇರುತ್ತೆ? ಮುಂದಕ್ಕೆ ನಾನು ಪ್ರತಿ ಹಂತದಲ್ಲೂ ನನ್ನ ಇನ್ಸ್ಪೆಕ್ಷನ್ ಅಲ್ಲೇನೆ ನಾನು ಕಾಂಕ್ರೀಟ್ ಹಾಕಿಸ್ತೀನಿ, ಮತ್ತೆ ನಾನು ಡೈಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಕ್ವಾಲಿಟಿ ಬಗ್ಗೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಏನು ಡ್ರೈನ್ಸ್ ಎಲ್ಲ ಫಿಲ್ ಆದಾಗ ಇಲ್ಲೇ ನಿಲ್ಲಿಸ್ತಾ ಇದ್ರು, ರೋಡ್ ಇಲ್ಲ, ಕಾಂಕ್ರೀಟ್ ಇದಿಲ್ಲ ಅಂತ. ಒಟ್ನಲ್ಲಿ ರೋಡ್ಸ್ ತುಂಬಾ ಪ್ರಾಬ್ಲಮ್ ಇರೋರು ತುಂಬಾ ಸಮಸ್ಯೆನೇ ಇತ್ತು, ಇಲ್ಲ ಅಂತಲ್ಲ. ಬಟ್ 10 ಸತಿ ಕರೆಸಿದ್ದಾರೆ. ಇವತ್ ನಾವು ಖುಷಿಯಾಗಿ ಪೂಜೆ ಮಾಡಿ ಅವರಿಗೆ ರೋಡ್ಸ್, ಕಾಂಕ್ರೀಟ್ ರೋಡ್ಸ್, ಡ್ರೈನ್ಸ್ ವಿತ್ ಸ್ಲ್ಯಾಬ್ಸ್, ಮತ್ತೆ ಅವ್ರು ಏನು ಕನೆಕ್ಟಿಂಗ್ ರೋಡ್ ಕೇಳಿದ್ರು ಅದು 1 ಕಿಲೋಮೀಟರ್ ಅದೆಲ್ಲ ಆಗ್ತಾ ಇರೋದ್ರಿಂದ ಅವ್ರು ಮಾತಾಡ್ಲಿ ಇವತ್ತೆಲ್ಲ. KDA ಚೇರ್ಮನ್ ಸೀನಿನ இது நம்ம முனிசிபல் இன்ஜினியர் AW எல்லாம் வந்துக்கிறாங்க. எல்லாருக்கும் நம்ம கோயில் கமிட்டிக்காரங்க வந்துக்கிறாங்க, நம்ம காங்கிரஸ் லீடருங்க எல்லாம் வந்துக்கிறாங்க. எல்லாருக்கும் வணக்கம். இன்னைக்கு மேடம் வந்து எல்லாம் வந்து 1 கோடி 97 லட்சம் ரூபாய் 2 கோடி ரூபாயால வந்து நம்ம வார்டு நம்பர் 20, 21, 23 இது 3க்கு சேர்ந்து வந்து இன்னைக்கு பூஜை போட்டுக்கிறாங்க. இது நம்ம உடுகம்பேட்டில் ஒன்றும் இல்லை, மேடம் வந்து எல்லா இடத்துல தேடி தேடி வர ரோடு கூட எங்க போனோம், என்ன மக்களது என்ன குறைக்குது எல்லாம் பார்த்து தேடி தேடி போட்டுக்கிறாங்க. அதே போல வந்து மேடம் வந்து நம்ம KGFல வந்து நம்ம ரூபா மேடம் MLA மாதிரி எந்த MLA கூட நம்ம KGFல வேலை செஞ்சது கிடையாது. மேடம் வந்து ஆக்சுவலி நம்ம KGF மக்களுக்கோசரமே பிறந்துக்கிற மாதிரி இருக்குது. இப்போ எல்லாரும் கேட்டு கேட்டு ஒரு வேல்யூ அந்த மாதிரி நம்ம என்ன செய்யணும் ஏது செய்யணும்னு கேட்டு கேட்டு மேடம் செஞ்சுருக்கிறாங்க. இப்போ நெக்ஸ்ட் இப்போ மேடம் வந்து இண்டஸ்ட்ரியல் வியாபாரிங்க அதிபதிங்க எல்லாம் வந்து பார்த்துன்னு போயிருக்கிறாங்க. இண்டஸ்ட்ரியலிஸ்ட் எல்லாம் இங்க வந்து இடம் வேணும்னு சொல்லி அது கம்ப்ளீட் ஆகுது வேலை. யார் அது வேலை ஆகுது. இன்னொன்னு என்னன்னா மேடமுக்கு யார் என்ன சொன்னா கூட எதுவுமே காதுல போட்டுக்குது. மேடமோட வேலை மேடம் என்ன செய்யணுமோ அதை மட்டும் செஞ்சு போயின்னே இருக்கிறாங்க. நம்ம கர்நாடகால KGF தான் நம்பர் 1 அபிவிருத்தியில வரப்போகுது. நம்ம ரூபாகலா மேடம் MLA மேடம்னால நம்ம KGF இப்போதுக்கு நம்ம கோயில் கமிட்டிக்காரர் வார்த்தை பேசுறோம்.